ಮಹಾನ್ ವ್ಯಕ್ತಿಗಳು ಎಲ್ಲ ದೊಡ್ಡ ಸಾಧನೆ ಮಾಡಬೇಕಾದ್ರೆ ಅವರಲ್ಲಿ ಒಂದು ಶಕ್ತಿ ಇರ್ತದ. ನಿಮ್ಮಲ್ಲಿ ಒಂದು ಶಕ್ತಿ ಅದ, ನನ್ನಲ್ಲಿ ಒಂದು ಶಕ್ತಿ ಅದ, ಪ್ರತಿಯೊಂದು ಜೀವರಾಶಿಯಲ್ಲಿ ಪ್ರತಿಯೊಬ್ಬ ಮಾನವನಲ್ಲಿ ಒಂದು ಶಕ್ತಿ ಅದ. ಆ ಶಕ್ತಿಯನ್ನು ಏನಂತ ಕರಿತೀವಿ ಅಂದರೆ ಅದನ್ನು ವಿಶ್ವಾಸ ಅಂತ ಕರಿತೀವಿ, ಆತ್ಮವಿಶ್ವಾಸ ಅಂತ ಕರಿತೀವಿ, ಎಂತ ಕರಿತೀವಿ, ಕಾನ್ಫಿಡೆನ್ಸ್ ಅಂತ ಕರಿತೀವಿ ಅಲ್ವಾ. ಯಾವ ಮನುಷ್ಯನಿಗೆ ಇಲ್ಲಿ ಕಾನ್ಫಿಡೆನ್ಸ್ ಇರ್ತದೋ, ಯಾವ ಮನುಷ್ಯನ ಆತ್ಮವಿಶ್ವಾಸ ಇರ್ತದೋ, ಯಾವ ವ್ಯಕ್ತಿಯಲ್ಲಿ ತನ್ನ ಮೇಲೆ ತನಗೆ ನಂಬಿಕೆ ಇರ್ತದೋ, ಯಾವ ವ್ಯಕ್ತಿಯಲ್ಲಿ ತನ್ನ ಆತ್ಮಬಲದ ಬಗ್ಗೆ, ಚೈತನ್ಯ ಬಗ್ಗೆ ಅರಿವಿರ್ತದೋ, ಅವನು ಮಾತ್ರ ಏನನ್ನಾದರೂ ಸಾಧಿಸಬಲ್ಲ ಈ ಜಗತ್ತಿನಲ್ಲಿ. ಈ ಜಗತ್ತಿನಲ್ಲಿ ಎಲ್ಲವನ್ನು ಸಾಧಿಸಬಲ್ಲ ಏಕೈಕ ವ್ಯಕ್ತಿ ಇದ್ದಾನೆ, ಅವನು ನಾನು. ಯಾವಾಗ ನನ್ನಲ್ಲಿರುವ ಆತ್ಮಶಕ್ತಿಯನ್ನು, ನನ್ನಲ್ಲಿರುವಂತಕ್ಕಂಥ ಆತ್ಮ ಶಕ್ತಿಯನ್ನು ಅಥವಾ ಕಾನ್ಫಿಡೆನ್ಸನ್ನು, ವಿಶ್ವಾಸವನ್ನು ಬಲಪಡಿಸಿಕೊಂಡಾಗ ನಾವು ಏನನ್ನಾದರೂ ಸಾಧ್ಯ ಆಗುತ್ತೆ. ಅನ್ಕೋಬೋದು, ಏನು ಸರ್ ಇಡೀ ಜಗತ್ತು ಸಾಧಿಸೋಕ್ಕಾಗುತ್ತೆ ನಮ್ಮ ಕೈಯಲ್ಲಿ? ಯಾಕಾಗೋದಿಲ್ಲ? ಅಲೆಕ್ಸಾಂಡರ್ ಬೇರೇನು, ನಮಗೆ ಭೂಮಿ ಬಂದಿರತಕ್ಕಂಥವನಲ್ವಾ, ತಾಯಿಯ ಗರ್ಭದಿಂದ ಭೂಮಿ ಬಂದಿರತಕ್ಕಂಥವನಲ್ವಾ. ಇವತ್ತೇನು ಜಗತ್ತಿನ ಸಾಧನೆ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದು ಉಕ್ಕಿನ ಮನುಷ್ಯ ಅಂತ ಯಾಕಂದ್ರು ಆತನಲ್ಲಿರ್ತಕ್ಕಂಥ ಆತ್ಮಶಕ್ತಿ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಲ್ವಾ. ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಅವರಲ್ಲಿ ಏನಿತ್ತು ಅಂತ ಕೇಳಿದ್ರೆ ಅವರಲ್ಲಿರ್ತಕ್ಕಂಥದ್ದು ಆತ್ಮಶಕ್ತಿ, ಸೆಲ್ಫ್ ಕಾನ್ಫಿಡೆನ್ಸ್. ಯಾವ ಮನುಷ್ಯನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತೋ ಅವನು ಏನನ್ನಾದರೂ ಸಾಧಿಸಬಲ್ಲ. ಈಗ ನಿಮ್ಮ ವಿಚಾರ ಕೇಳಬಹುದಾದ್ರೆ, ನಾನು ಈ ವರ್ಷ 625ಕ್ಕೆ 625 ತಗೋಬಾರ್ದು ಅಂತ ಯಾಕೆ ಅನ್ಕೋಬಾರ್ದು? ನಮ್ಮಲ್ಲಿ ಕೊರತೆ ಏನಿದೆ? ನಾವೇನು 10ನೇ ಕ್ಲಾಸ್ ವಿದ್ಯಾರ್ಥಿಗಳಲ್ವಾ? ಬೆಂಗಳೂರು ಮೈಸೂರಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಈ ಸಿಲೆಬಸ್ನ ಅಭ್ಯಾಸ ಮಾಡ್ತಾರಾ? ಅವರ ಪುಸ್ತಕ ನಮ್ಮ ಪುಸ್ತಕ ಬದಲಿದೆಯಾ? ಅವ್ರಿಗೆ ಕಲಿಸ್ತಕ್ಕಂಥ ಟೀಚರ್ಸ್ ನಮಗೆ ಕಲಿಸ್ತಕ್ಕಂಥ ಟೀಚರ್ಸ್ ಬೇರೆ ಬೇರೆ ಇದ್ದಾರಾ? ಅದೇ ಬುಕ್ಕ, ಅದೇ ವಿಷಯ, ಅದೇ ಕ್ವಶನ್ ಪೇಪರು, ಅದೇ ಮಾರ್ಕ್ಸ್ ಬರ್ತವೆ. ಹಾಗಾದರೆ ನಮಗೆ ಯಾಕಿಲ್ಲ, ಅವ್ರಿಗೆ ಯಾಕಾಗತ್ತಾ? ನಮ್ಮಲ್ಲಿ ಏನು ಕೊರತಿದೆ, ಅವರಲ್ಲಿ ಏನು ಹೆಚ್ಚಿಗೆದ? ಯಾಕೆ ನಾವು ನಮ್ಮನ್ನೊಂದು ಪ್ರಶ್ನೆ ಮಾಡ್ಕೋಬಾರ್ದು? ವೈ ಶುಡ್ ಐ ಟು ಗೆಟ್ ಫಸ್ಟ್ ಕ್ಲಾಸ್, ವೈ ಶುಡ್ ಐ ಟು ಗೆಟ್ ದ ಫಸ್ಟ್ ರ್ಯಾಂಕ್? ಯಾಕೆ ನಾನು ಆಗಬಾರ್ದು ಅಂತ ಅನ್ಕೋಬಾರ್ದು? ಯಾಕೆ ಅನ್ಕೋಬಾರ್ದು? ನಮ್ಮಲ್ಲಿ ಏನು ಕೊರತೆ ಇದೆ? ನಾನು ಈ ವರ್ಷ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಪಡಿಬೇಕು, ನಾನು ಮಾಡ್ತೀನಿ ಅಂತಕ್ಕಂಥ ಮನಸ್ಥೈರ್ಯ ನಮ್ಮಲ್ಲಿ ಯಾಕೆ ಬರಬಾರ್ದು? ಬಂದರೆ ತಪ್ಪೇನೈತಿ? ಆಗಲ್ಲಂತ ನಾವ್ಯಾಕೆ ಅನ್ಕೋಬೇಕು? ಆಗಲ್ಲಂತ ನಾವ್ಯಾಕೆ ಅನ್ಕೋಬೇಕು? ಈ ಊರದಲ್ಲಿರ್ತಕ್ಕಂಥ ಮಾವಿನ ಗಿಡ ಅದೇ ಮಾವಿನ ಹಣ್ಣು ಕೊಟ್ಟಿರ್ತದೆ ಅಂದರೆ ಅದೇ ಬೀಜ ಬೇರೆ ಊರದಾಗ ಹಾಕಿರೋ ಅದು ಮಾವಿನ ಹಣ್ಣು ಕೊಡಲ್ಲೇನು? ಹಂಗಾರೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ನ ಓದೋದಾದರೆ, ಒಂದೇ ರೀತಿಯ ಪುಸ್ತಕನ ಓದೋದಾದರೆ, ಒಂದೇ ರೀತಿಯ ಪಾಠಗಳನ್ನು ಕಲಿಯೋದಾದರೆ, ಒಂದೇ ರೀತಿಯ ಪ್ರಶ್ನೆ ಪತ್ರಿಕೆ ಬರೋದಾದರೆ ಅವ್ರು ಯಾಕೆ ರ್ಯಾಂಕ್ ತಗೊಂತಾರ? ನಾನು ಯಾಕೆ ಆಗ್ತಾ ಇಲ್ಲ? ಯಾಕಾಗ್ತಾ ಇಲ್ಲ? ಏನು ಕೊರತೆ ಇದೆ? ಹಾಗಾದ್ರೆ ನಮಗೆ ಟೀಚರ್ ಸರಿ ಪಾಠ ಮಾಡಿಲ್ಲ ಅಂತ ಅರ್ಥನ? ಮತ್ತು ಅವ್ರಿಗೆ ಕಲಿಸಿರ್ತಕ್ಕಂಥ ಪಾಠ ಕಲಿಸಿರ್ತಕ್ಕಂಥ ಟೀಚರ್ಸು, ನಾವು ಕಲಿತಿರ್ತಕ್ಕಂಥವ್ರು ಒಂದೇ ಟ್ರೈನಿಂಗ್ ಸೆಂಟ್ರಲ್ಲಿ ಕಲ್ತಿದ್ದೀವಿ. ನಮಗೆ ಕಲಿಸಿರ್ತಕ್ಕಂಥ ಗುರುಗಳು ಒಬ್ಬರೇ ಇದ್ದರು, ನಮಗೆ ಒಂದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ವಿಧಾನ ಕೊಟ್ಟಿದ್ದರು, ಮತ್ತು ಅವರು ಅದೇ ರೀತಿಯಾಗಿರ್ತಕ್ಕಂಥ ಪಾಠಗಳನ್ನು ಮಾಡ್ತಾರೆ, ನಾವು ಅದೇ ರೀತಿಯನ್ನು ಪಾಠ ಮಾಡ್ತೀವಿ. ಹಾಗಾದರೆ ನಾವ್ಯಾಕಿಲ್ಲ? ಯಾಕಿಲ್ಲ? ಯಾಕಾಗಲ್ಲ? ಯಾಕೆ ನಾವು ಆ ರೀತಿಯಲ್ಲಿ ದೃಷ್ಟಿ ವಿಚಾರ ಮಾಡೋದಿಲ್ಲ? ಬಿಕಾಸ್ ವಿ ಹ್ಯಾವ್ ಎ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಒಂದೇ ಕೊರತೆ ಇರೋದು. ಪುಸ್ತಕದಲ್ಲಿ ಎಲ್ಲಿ ಕೊರತೆ ಆಗಿಲ್ಲ, ಪಾಠ ಹೇಳೋದ್ರಲ್ಲಿ ಕೊರತೆ ಆಗಿಲ್ಲ, ಓದೋದ್ರಲ್ಲಿ ಕೊರತೆ ಆಗಿಲ್ಲ. ನಮ್ಮಲ್ಲಿ ನಾವೇನು ಮಾಡ್ಕೊಂಡ್ಬಿಟ್ಟಿವಪ್ಪ ಅಂದರೆ ನಮಗೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದೆ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂದರೆ ಏನು? ಆತ್ಮವಿಶ್ವಾಸದ ಕೊರತೆ ಇದೆ. ನಮ್ಮ ಆಲೋಚನೆ ಬರ್ತಾ ಇಲ್ಲ ಅಲ್ಲಿಗೆ. ನಾವು ಯಾಕೆ ರ್ಯಾಂಕ್ ಬರಬೇಕು ಅಂತ ಕಲ್ಪನೆ ಬರವಲ್ತು. ಯಾಕೆ ಬರವಲ್ತು ಅಂತಂದರೆ ನಮಗೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಒಂದು ಸಲ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಳ್ರಿ, ಒಂದು ಸಲ ಗಟ್ಟಿಯಾಗಿರ್ತಕ್ಕಂಥ ಮನಸ್ಸಲ್ಲಿ ಒಂದು ರಿಜಿಸ್ಟರ್ ಮಾಡ್ಕೊಳ್ರಿ. ಏನು? ಈ ವರ್ಷ ನಾನು ಸ್ಟೇಟ್ ಲೆವೆಲ್ ಕಾಂಪಿಟೇಟ್ ಮಾಡಬೇಕು, ಅಥವಾ ಸ್ಟೇಟ್ ಆಗಲಿಕ್ಕರಲ್ಲಿ ಅಟ್ಲೀಸ್ಟ್ ಡಿಸ್ಟ್ರಿಕ್ಟ್ ಲೆವೆಲಲ್ಲೇ ಟಾಪರ್ ಆಗಬೇಕು ಅಂತಕ್ಕಂಥ ಒಂದು ಸಲ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಳ್ರಿ. ಆ ನಿಟ್ಟಿನಲ್ಲಿ ಪ್ರಯತ್ನ ಸಾಗ್ತದ, ಆ ನಿಟ್ಟಿನಲ್ಲಿ ನಿಮ್ಮ ಚಟುವಟಿಕೆ ಸಾಗ್ತದ, ಆ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗ್ತವ, ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಿ ಸಕ್ಸಸ್ ಸಿಗ್ತದೆ. ಅರ್ಥ ಆಗ್ತಿರತ್ತೆ? ಹಾಗಾದರೆ ಏನು ಸಮಸ್ಯೆ ಆಗಿದೆ? ನಾವು ಯಾಕೆ ಅಂತ ಗುರಿಗಳನ್ನು ಇಟ್ಕೊಳ್ತಾ ಇಲ್ಲ? ಯಾಕೆ ನಮ್ಮಲ್ಲಿ ಈ ಕೊರತೆ ಆಗ್ತಾ ಇದೆ? ಅದಕ್ಕೆ ಮುಖ್ಯವಾದ ಕಾರಣ, ನಮ್ಮಲ್ಲಿ ವಿಶ್ವಾಸ ಕೊರತೆ ಇರೋದಕ್ಕೆ ಮುಖ್ಯವಾದ ಕಾರಣ ನಮ್ಮಲ್ಲಿರುವ ಹಿಂಜರಿಕೆ, ಭಯ, ಆತಂಕ, ಕೀಳಿರಿಮೆ, ಇನ್ಫ್ಯಾರಿಟಿ ಕಾಂಪ್ಲೆಕ್ಸ್. ನಮಗೇನಾಗುತ್ತೆ ರೀ? ನಾವು ಕಾರಟಗಿಯವರು, ಅವರು ಬೆಂಗಳೂರವರು.
ಅವರು ಜಗ್ಗಿ ಕಲ್ತಿರ್ತಾರ, ನಾವೇನೂ ಕಲ್ತಿಲ್ಲ. ಅವ್ರಿಗೆ ಎಲ್ಲ ನಾಲೆಜ್ ಬಂದ್ಬಿಟ್ಟಿರ್ತೈತಿ, ನಮಗೇನೂ ನಾಲೆಜ್ ಇಲ್ಲ. ಅವ್ರು ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ಟಿರ್ತಾರ, ನಾವು ಚೆನ್ನಾಗಿ ಅಭ್ಯಾಸ ಮಾಡೇ ಇಲ್ಲ. ಅವರೆಲ್ಲ ಅವರಪ್ಪ ಅಮ್ಮನ ಮನೆಗೆಲ್ಲ ಹೇಳ್ಕೊಟ್ಟಿರ್ತಾರೆ, ನಮ್ಮ ಮನೆಗೆ ಯಾರು ಹೇಳ್ಕೊಡೋರಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಹಿಂಜರಿಕೆ ಮನೋಭಾವನೆ ನಮ್ಮಲ್ಲಿ ಭಯ ಹುಟ್ಟಿಸ್ತದ. ನಾವೇನು ಮಾಡಬೇಕಾಗ್ಯದ? ಈ ಭಯವನ್ನು ಕಿತ್ತೊಗಿಬೇಕಾಗ್ಯದ. ಫಸ್ಟ್ ಪಾಯಿಂಟ್, ಈ ಭಯವನ್ನು ಕಿತ್ತೊಗಿಬೇಕಾಗ್ಯದ. ಭಯವನ್ನ ಮಂಗಮಾಯ ಮಾಡಬೇಕಾಗ್ಯದ. ಒಂದು ಮಾತಿರೋದನ್ನ ಕೇಳಿ ವಿದ್ಯಾರ್ಥಿಗಳೇ, ಭಯ ಅನ್ನೋದು ಎಲ್ಲಿವರೆಗೆ ಇರುತ್ತಂದ್ರೆ, ಎಲ್ಲಿವರೆಗೆ ನಾವು ಭಯವನ್ನು ಸಾಯಿಸೋದಿಲ್ಲೋ ಅಲ್ಲಿವರೆಗೆ ಭಯ ಇರುತ್ತೆ. ಒಂದು ಸಲ ಭಯವನ್ನು ಸಾಯಿಸಿದ್ರೆ ಅದು ಮತ್ತೆ ಹುಟ್ಟೋದೇ ಇಲ್ಲ. ಅರ್ಥ ಮಾಡ್ಕೊಳ್ರಿ, ಒಂದು ಸಲ ಭಯವನ್ನು ಸಾಯಿಸಿದ್ರೆ ಮತ್ತೆಂದು ಹುಟ್ಟೋದೇ ಇಲ್ಲ ಅದು. ಹಾಗಾಗಿ ಭಯವನ್ನ ಎದುರಿಸಿ ನಿಲ್ಲಬೇಕು. ಏನು ಮಾಡಬೇಕು? ಭಯವನ್ನ ಎದುರಿಸಿ ನಿಲ್ಲಿಸ್ಬೇಕು. ಅನ್ಕೊಳ್ರಿ, ಇವತ್ತೇ ನಾನು ಚಾಲೆಂಜ್ ಮಾಡ್ತೀನಿ. ಐ ಪುಟ್ ಎ ಚಾಲೆಂಜ್. ಏನಂತ? ನಾನು ಈ ವರ್ಷ ಸ್ಟೇಟ್ ಲೆವೆಲ್ ಟಾಪ್ 10 ಅಲ್ಲಿ ಒಬ್ಬನಾಗಿರ್ತೀನಿ. ಭಯ ಎದಕ್ಕೆ ಬೇಕು ನಿಮಗೆ? ಪಾಠ ಸರಿಯಾಗಿ ಕೇಳ್ರಿ, ಪಾಠ ಸರಿಯಾಗಿ ಓದ್ರಿ, ಸರಿಯಾದ ಟೈಮ್ ಟೇಬಲ್ ಹಾಕೊಳ್ರಿ, ಸರಿಯಾದ ಪ್ಲಾನ್ ಮಾಡ್ಕೊಳ್ರಿ. ಇಷ್ಟು ಗಂಟೆ ಓದಬೇಕು, ಇಂತಿಂಥ ಸಬ್ಜೆಕ್ಟ್ ಓದಬೇಕು. ಪ್ರತಿ ಒಂದು ಸಬ್ಜೆಕ್ಟ್ ಅಲ್ಲಿ 1 ಮಾರ್ಕ್ಸನ್ನ ಲೂಸ್ ಮಾಡ್ಲಾರ್ದಂಗ, 1 ಮಾರ್ಕ್ಸ್ ಕಳೆದುಕೊಳ್ಳಾರ್ದಂಗ ನಾನು ಈ ವರ್ಷ ಸರಿಯಾಗಿ ಒಂದು 5-6 ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತೀನಿ. ಎಲ್ಲ ಪಾಠಗಳನ್ನ ಲೈನ್ ಟು ಲೈನ್, ಪಿನ್ ಟು ಪಿನ್, ವರ್ಡ್ ಟು ವರ್ಡ್ ಸರಿಯಾಗಿ ಓದ್ತೀನಿ. ಏನೇ ಪ್ರಶ್ನೆ ಕೇಳಿ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಡ್ತೀನಿ ಅಂತಕ್ಕಂಥ ಅಭ್ಯಾಸವನ್ನು ನೀವು ಮಾಡ್ಕೊಳ್ರಿ. ಕಾನ್ಫಿಡೆನ್ಸ್ ಯಾಕೆ ಬರೋದಿಲ್ಲ? ಒಂದು ಸಲ ನೀವು ಕಾನ್ಫಿಡೆನ್ಸ್ ಬೆಳೆಸ್ಕೊಂಡ್ರಿ, ನಾನು ಹೇಳ್ತಿದ್ದೀನಿ, ಒಂದು ಸಲ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡ್ರೆ, ಒಂದು ಸಲ ಭಯವನ್ನು ಗೆದ್ದಿದ್ದೇ ಆದರೆ ಅದು ಮತ್ತೆಂದು ನಮ್ಮನ್ನು ಸೋಲಿಸೋದಿಲ್ಲ. ಒಂದು ಸಲ ಭಯವನ್ನು ಕೊಂದಿದ್ದೇ ಆದರೆ ಅದು ಮತ್ತೆಂದು ಹುಟ್ಟಿ ಬರೋದಿಲ್ಲ. ಹಾಗಾದ್ರೆ ಕೊಲ್ಲೋದು ಹೇಗೆ? ಕೊಲ್ಲೋದನ್ನು ಒಮ್ಮೆಗೆ ಕೊಲ್ಲಕ್ಕಾಗೋದಿಲ್ಲ. ಈ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಒಂದು ದಿನಕ್ಕೆ ಬರತಕ್ಕಂಥ ವಸ್ತು ಅಲ್ಲ. ಈ ಕಾನ್ಫಿಡೆನ್ಸ್ ಅಂತಕ್ಕಂಥ ದುಡ್ಡು ಕೊಟ್ಟು ತೆಗೆದುಕೊಡ್ತಕ್ಕಂಥ ವಸ್ತು ಅಲ್ಲ. ಈ ಕಾನ್ಫಿಡೆನ್ಸ್ ಅಂತಕ್ಕಂಥ ಮಾರ್ಕೆಟಿಂಗ್ ತಂದು ಬೆಳೆಸ್ತಕ್ಕಂಥ ಒಂದು ವಸ್ತು ಅಲ್ಲ. ಅಪ್ಪನಿಂದ, ಅಮ್ಮನಿಂದ, ಸೋದರಿಂದ, ಫ್ರೆಂಡಿಂದ, ಗೆಳೆಯರಿಂದ, ಗೆಳತಿಯರಿಂದ ಪಡ್ಕೊಳ್ತಕ್ಕಂಥ ವಸ್ತು ಅಲ್ಲ. ಕಾನ್ಫಿಡೆನ್ಸ್ ನಮ್ಮಲ್ಲೇ ಬಿಲ್ಟ್ ಆಗಬೇಕು, ಅದು ನಮ್ಮಲ್ಲೇ ಗ್ರೋ ಆಗಬೇಕು. ಬೇರೆ ಯಾರೂ ನಮಗೆ ಅದಕ್ಕೆ ಸಹಾಯ ಮಾಡೋಕ್ಕಾಗೋದೇ ಇಲ್ಲ. ಸಹಾಯ ಮಾಡಿದ್ರು ನೀವು ಕೇಳಿದ ಮಟ್ಟಕ್ಕೆ ಮಾತ್ರ ಸಹಾಯ ಮಾಡಬಾರ್ದು. ಕಾನ್ಫಿಡೆನ್ಸ್ ಬೆಳಿಬೇಕಾದ್ರೆ ನಮ್ಮೊಳಗೆ ನಮಗೆ ಹುಟ್ಟಬೇಕದು. ಆ ಬೀಜ ಅದು ನಮ್ಮಲ್ಲೇ ಅಂಕುರವಾಗಬೇಕು. ಅದು ಬೇರೆ ಯಾರಿಂದನೂ ದುಡ್ಡು ಕೊಟ್ಟರೆ ಸಿಗೋದಲ್ಲ, ಇನ್ಫ್ಲೂಯೆನ್ಸ್ನಿಂದ ತರೋದಲ್ಲ, ಯಾರು ಹೆಲ್ಪ್ ಮಾಡಿ ಕೊಡ್ತಕ್ಕಂಥದ್ದಲ್ಲ, ಅಪ್ಪ ಅಮ್ಮ ಗಳಿಸಿಟ್ಟ ಆಸ್ತಿ ಅಲ್ಲ, ಸಹೋದರಿಂದ ಬಂದಿರತಕ್ಕಂಥ ಬಳವಳಿ ಅಲ್ಲ. ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಯಾರಿಂದ ಬರೋದಿಲ್ಲ, ಅದು ನಮ್ಮಲ್ಲೇ ಹುಟ್ಟಬೇಕಾಗ್ಯದ. ಹಾಗಾದರೆ ಕಾನ್ಫಿಡೆನ್ಸನ್ನು ಹೇಗೆ ಮಾಡಬೇಕು, ಹೇಗೆ ಬೆಳೆಸಬೇಕಂದ್ರೆ, ಇಟ್ ಈಸ್ ಒಂದು ಕಡೆ ಒಂದು ಗಾದೆ ಮಾಡ್ತಿರ್ತಾರೆ, ರೋಮ್ ಈಸ್ ನಾಟ್ ಬಿಲ್ಟ್ ಇನ್ ಎ ಡೇ. ರೋಮ್ ಸಾಮ್ರಾಜ್ಯ ಒಂದು ದಿನದಲ್ಲಿ ಕಟ್ಟಿರ್ತಕ್ಕಂಥದ್ದಲ್ಲ. ಹಾಗೆ ಕಾನ್ಫಿಡೆನ್ಸ್ ಅಂತಕ್ಕಂಥ ಇವತ್ತು ಪಾಠ ಮಾಡಿದ ಘಟನೆ, ಯಾರೊಬ್ಬರು ಮಾತಾಡಿದ ಘಟನೆ, ಒಂದು ಅಕ್ಷರ ಓದಿದ ಘಟನೆ, ಒಂದು ಪಾಠ ಓದಿದ ಘಟನೆ ನಮಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗೋದಿಲ್ಲ. ಅದು ಡೇ ಬೈ ಡೇ ಹೇಗೆ ಒಂದು ಸಸಿ ಅಥವಾ ಒಂದು ಬೀಜ ಭೂಮಿಯಲ್ಲಿ ಬಿದ್ದಾಗ ಅದು ಅಂಕುರಗೊಂಡು ಒಂದೊಂದೇ ಕೊಲ್ಲಿ ಚಿಗಿರಿ ದೊಡ್ಡ ಹಾಲ್ದ ಮರವಾಗುತ್ತೆ ನೋಡ್ರಿ. ಹಾಗೆ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಒಂದೊಂದು ಸಣ್ಣ ಘಟನೆಗಳಿಂದ ಸಣ್ಣ ಪಾಠಗಳನ್ನು ಓದೋದ್ರಿಂದ ಅದು ಬೆಳವಣಿಗೆ ಆಗ್ತಾ ಹೋಗ್ತದೆ. ನೀವು ಆಲೋಚನೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಹೇಳ್ಕೊಂತಿದ್ದೀಗಳ್ರಿ, ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಬರ್ತಕ್ಕಂಥ ಪಾಠಗಳು ಎಷ್ಟು? 8 ಪದ್ಯಗಳು, 8 ಪೊಯಮ್ಸು ಮತ್ತು 4 ಸಪ್ಲಿಮೆಂಟ್ ರೈಟಿಂಗ್ನಲ್ಲಿ. ಆಗ ನೀವು ಮಾಡ್ಬೇಕಂದ್ರೆ ಒಮ್ಮೆಗೆ ಇಂಗ್ಲೀಷ್ನಾಗ 100 ಮಾರ್ಕ್ಸ್ ಬರ್ತಾವಂದರೆ ಸಾಧ್ಯ ಇರೋದಿಲ್ಲ. ಏನು ಮಾಡಬೇಕು? ಒಂದು ಪಾಠ ಪರ್ಫೆಕ್ಟಾಗಿ ಓದಬೇಕು. ಈ ಪಾಠದಲ್ಲಿ ಬರೋ ಪ್ರಶ್ನೆಗಳೆಷ್ಟು? ಈ ಪಾಠದಲ್ಲಿ 2 ಮಾರ್ಕ್ಸ್ ಪ್ರಶ್ನೆಗಳೆಷ್ಟು? 1 ಅಂಕದ ಪ್ರಶ್ನೆಗಳೆಷ್ಟು? 3 ಅಂಕದ ಪ್ರಶ್ನೆಗಳೆಷ್ಟು? 4 ಅಂಕದ ಪ್ರಶ್ನೆಗಳೆಷ್ಟು? ಆ ಪಾಠದಲ್ಲಿ ಏನೇ ಕ್ವಶನ್ ಬರಲಿ, 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್ಸ್, ಎನಿ ಗ್ರಾಮರ್ ಪಾಯಿಂಟ್ಸ್ ಬಂತು, ಅದು ನಾನು ಬರೆಯೋಕ್ಕೆ ಸಾಧ್ಯ ಐತೆ ಅನ್ನೋದು ಮೊದಲು ಕರೆಕ್ಟ್ ಮಾಡ್ಕೋಬೇಕು. ಒಂದೊಂದೇ ಪಾಠವನ್ನು ಒಂದು ಹಿಮಾಲಯ ಪರ್ವತದಲ್ಲಿರ್ತಕ್ಕಂಥ ದೊಡ್ಡ ಗುಡ್ಡವನ್ನು ಒಮ್ಮೆಗೆ ಗುಡ್ಡಿದ್ರೆ ಗುದ್ದು ಬಿಡಲ್ಲ. ಅದು ಅದನ್ನೇ ಮಾಡ್ಬೇಕತ್ತಾ? ಒಂದೊಂದು ಸಣ್ಣ ತುಂಡುಗಳನ್ನಾಗಿ ಕತ್ತರಿಸ್ಬೇಕಾಗತ್ತೆ. ಹಾಗೆ ಪಾಠಗಳನ್ನು ಘಟಕಗಳನ್ನಾಗಿ ಮಾಡಿಕೊಂಡು ಒಂದೊಂದು ಪಾಠಗಳನ್ನು ಪರ್ಫೆಕ್ಟ್ ಮಾಡ್ತಾ ಓದಂಗಲ್ಲ. ಒಂದು ಪಾಠದಲ್ಲಿ 4 ಮಾರ್ಕ್ಸ್ ಬರ್ತಾವ, 4 ಮಾರ್ಕ್ಸ್ ಗ್ಯಾರಂಟಿ ಬರ್ತದೆ, ಕಾನ್ಫಿಡೆಂಟಾಗಿ ಬರಿತೀನಿ. ಎರಡನೇ ಪಾಠದಲ್ಲಿ 4 ಮಾರ್ಕ್ಸ್ ಬರ್ತಾವ, ಇದರಲ್ಲಿ ಒಂದು ಸಮರಿ ಬರ್ತದೆ, ಇನ್ನು ಪರ್ಫೆಕ್ಟಾಗಿ ಗಟ್ ಮಾಡೀನಿ. ಒಂದು ಸ್ಪೆಲ್ಲಿಂಗ್ ತಪ್ಪಾದ್ರೆ ಪ್ರಾಕ್ಟೀಸ್ ಮಾಡಬೇಕು, ಒಂದು ಸ್ಪೆಲ್ಲಿಂಗ್ ತಪ್ಪಾರ್ದಂಗೆ ಬರೆದು ಕಲಿಬೇಕು. ಒಂದು ಸಲ ಏನೂ ಪಂಕ್ಚುಯೇಷನ್ ಮಾರ್ಕ್ಸ್ ತಪ್ಪಾರ್ದಂಗೆ ಬರೆಯೋಂಗೆ ನಾವು ಮಾಡಬೇಕು. ಆಗ 1 ಅಂಕ ಕಳ್ಕೊಳಕ್ಕೂ ನಾವು ಇಷ್ಟಪಡಬಾರ್ದು. ಯು ಶುಡ್ ನಾಟ್ ಲೂಸ್ ಎ ಸಿಂಗಲ್ ಮಾರ್ಕ್ಸ್.
ಆವಾಗ ಏನಾಗುತ್ತೆ, ಒಂದು ಪಾಠ ಪರ್ಫೆಕ್ಟ್ ಆಯ್ತು, 2 ಪಾಠ ಪರ್ಫೆಕ್ಟ್ ಆಯ್ತು, 3 ಪಾಠ ಪರ್ಫೆಕ್ಟ್ ಆಯ್ತು, 4 ಪಾಠ ಪರ್ಫೆಕ್ಟ್ ಆಯ್ತು ಅನ್ನಂಗಲ್ಲ. ಅವು 8 ಪಾಠಗಳು, 8 ಪೋಯಮ್ಗಳು ಮತ್ತು ಯಾವುದು ಸಬ್ಜೆಕ್ಟ್ಗಳು ಪರ್ಫೆಕ್ಟ್ ಆದಾಗ ನಿಮಗೆ ಗ್ಯಾರಂಟಿ ಕಾನ್ಫಿಡೆನ್ಸ್, ಎಸ್ ಐ ಕ್ಯಾನ್ ಗೆಟ್ 100 ಮಾರ್ಕ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಯಾವಾಗ ಬಂತದು, ಒಂದೊಂದು ಪಾಠಗಳು ಮಾಡಿದಂಗೆಲ್ಲ ಏನಾದ್ರು ನಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾವಂತು. ಒಂದು ಪಾಠ ಬರೆದು ಅದಕ್ಕೆ ಪ್ರಶ್ನೋತ್ತರ ಬಾಯ್ಪಾಠ ಮಾಡಿ ಅದೆಲ್ಲ ಬರೆದು ಸರಿ ತೋರಿಸಿದಾಗ ಅವ್ರೇಂತ ನೋಡಿ, ವಾ ಸೂಪರ್ ಚೆನ್ನಾಗಿ ಬರ್ದಿಯಮ್ಮ, ಹ್ಯಾಂಡ್ ರೈಟಿಂಗ್ ನೀಟ್ ಐತಿ, ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲ, ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್ ಕರೆಕ್ಟ್ ಅದಾವ, ಎಲ್ಲ ಕರೆಕ್ಟ್ ಐತಿ, ಹೀಗೆ ಬರಿ ಅಂತದಾಗ ಒಂದು ಸಲ ಬರೆದು ತೋರಿಸ್ಬಿಡ್ರಿ, ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ. ನಾವು ಶಬಾಷ್ ಅಂದಿರ್ತೀವಲ್ಲ, ಆ ಒಂದು ಪ್ರಶಂಸೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಒಂದು ಪ್ರಶಂಸೆ, ಒಂದು ಅಭಿಮಾನ ಸೂಚಕ ಮಾತು, ಒಂದು ಬೆನ್ನು ತಟ್ಟುವಿಕೆ ಅಲ್ವಾ, ಒಂದು ಬೆನ್ನು ತಟ್ಟಿ ಶಬಾಷ್ ಕರೆಕ್ಟ್ ಚೆನ್ನಾಗಿ ಬರೆದಿ ಅಂದ್ಗಡೆ ನಿಮಗಲ್ಲಿ ಕಾನ್ಫಿಡೆನ್ಸ್ ಬರ್ತದೆ ಅಲ್ವಾ. ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಸಹ ನಾವು ಸರಿಯಾದ ಪ್ಲಾನ್ ಮಾಡ್ಕೋಬೇಕು, ಒಂದೊಂದೇ ಘಟಕಗಳನ್ನಾಗಿ ಭಾಗ ಮಾಡ್ಕೋಬೇಕು, ಒಂದೊಂದು ಘಟಕಗಳನ್ನು ಪರ್ಫೆಕ್ಟ್ ಮಾಡಬೇಕು. ಹೀಗೆ ಅಷ್ಟು ಒಂದೊಂದು ಘಟಕಗಳನ್ನು ಪರ್ಫೆಕ್ಟ್ ಮಾಡ್ತಾ 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 ಇಡೀ ಒಂದು ಸಬ್ಜೆಕ್ಟಲ್ಲಿ ಕಾನ್ಫಿಡೆನ್ಸ್ ಬೆಳೀತದೆ. ಆಗ ಬೆಂಗಳೂರು ಮಕ್ಕಳೆಲ್ಲ ದೆಹಲಿ ಮಕ್ಕಳು ಬಂದರೂ ಅವ್ರಿಗೆ ಕಾಂಪಿಟೇಷನ್ ಮಾಡ್ಬೋದು. ಯಾಕಾಗೋದಿಲ್ಲ, ಪ್ರಶ್ನೆ ಅದನ್ನೇ ಕೇಳಿರ್ತೀವಿ, ಪ್ರಶ್ನೆ ಚೇಂಜ್ ಮಾಡೋದೇ ಇಲ್ಲ. ನಾವು ಸಿಲೆಬಸ್ಸಿಗೆ ಇದ್ದಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೇಳಿರ್ತೀವಿ, ಆ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ಕೇಳ್ತೀವಿ. ಟೆಕ್ಸ್ಟ್ ಬುಕ್ನಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಯು ಆರ್ ಏಬಲ್ ಟು ಆನ್ಸರ್ ಆಲ್ ದ ಕ್ವಶನ್ಸ್ ಇನ್ ದ ಟೆಕ್ಸ್ಟ್ ಬುಕ್, ಯು ಡೆಫಿನೆಟ್ಲಿ ಏನಾಗ್ತೀರಿ, ಸ್ಕೋರ್ ಮೋರ್ ಮಾರ್ಕ್ಸ್ ಆ್ಯಂಡ್ ಯು ವಿಲ್ ಗೆಟ್ ಯು ವಿಲ್ ಬಿ ಒನ್ ಆಫ್ ದ ಟಾಪ್ ಮೋಸ್ಟ್ ಸ್ಟೂಡೆಂಟ್ಸ್ ಆಫ್ ದಿ ಕರ್ನಾಟಕ. ಕರ್ನಾಟಕದಲ್ಲಿ ಟಾಪ್ ಮೋಸ್ಟ್ ಆಗೋದು ಹೇಗಿರ್ತಾರೆ ಅಂದರೆ ಹೀಗೆ ಇರ್ತಾರೆ, ಅವ್ರಿಂದ ಬೇರೆ ಯಾರು ಇರಲ್ಲ. ಅವರು ಭೂಮಿಗೆ ಹಿಂಗೆ ಬಂದಿರ್ತಾರೆ, ನಮ್ಮಂಗೆ ಬಂದಿರ್ತಾರೆ, ನಮ್ಮಂಗೆ ಶಾಲೆಗೆ ಬಂದಾರ, ನಮ್ಮಂಗೆ ಓದ್ಯಾರ. ಆದರೂ ಅವ್ರು ಯಾಕೆ ಮುಂದೆ ಬರ್ತಾರಂದರೆ ಅವರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಹಾರ್ಡ್ ವರ್ಕ್ ನೇಚರ್ ಇದೆ, ನಿರಂತರ ಪ್ರಯತ್ನ ಮಾಡಬೇಕು. ನಿರಂತರ ಪ್ರಯತ್ನ ಮಾಡಿದಾಗ ಮಾತ್ರ ಸಾಧ್ಯ ಅದ. ಭಾಳ ಜನ ಏನು ಮಾಡ್ತಾರೆ ಗೊತ್ತಾ, ಇವತ್ತು ಸ್ಪೀಚ್ ಕೇಳ್ತಾರೆ, ಮನೆಗೆ ಹೋಗ್ತಾರೆ, ಬುಕ್ ಹಿಡ್ಕೊಂಡು ಎಮೋಷನಲ್ ತಗೊಂಡ್ಬಿಡ್ತಾರೆ, ಎಸ್ ನಾನು ಈ ವರ್ಷ ಏನಾದರೂ ಮಾಡಿ ಟಾಪರ್ ಆಗ್ಬೇಕಂತಾರ. ಇವತ್ತು ಓದ್ತಾರ, 2 ಪೇಜ್ ಓದ್ತಾರ, ಮರುದಿನಕ್ಕಾಗುತ್ತಾ ಇವತ್ತು ಸಾಕು ನಾಳೆಗೆ ಓದಮ್ಮಂತಾರ. ನಾಳೆಗೆ 1 ಪೇಜ್ ಆಗ್ತೈತಿ, ನಾಡ್ದು ಅರ್ಧ ಪೇಜ್ ಆಗ್ತೈತಿ, ನಾಡ್ದು 1/4 ಪೇಜ್ ಆಗ್ತೈತಿ, ನಾಡ್ದು 1 ಲೈನ್ ಆಗೈತಿ, ನಾಡ್ದ ಮರ್ತಾ ಹೋಗ್ಬಿಟ್ಟಿರ್ತಾವೆ ಹೆಸರು. ಅಲ್ಲ ಅಲ್ಲ ಹಾಗಲ್ಲ, ಒಂದು ಪರ್ಸಿವಿಯರೆನ್ಸ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು. ಏನಿರಬೇಕು, ದೃಢ ನಿರ್ಧಾರ ಇರಬೇಕು. ಏನೋ ಒಂದು ಗೋಲನ್ನು ನಾನು ಅಚೀವ್ ಮಾಡಬೇಕು, ಆ ಗೋಲ್ ಬಗ್ಗೆ ಇರಬೇಕು ಯಾವಾಗಲೂ. ನನ್ನ ಡ್ರೀಮ್ ಎಲ್ಲೂ ಅಷ್ಟೇ ಏನೋ ಒಂದು ಗೋಲು, ಆ ಡ್ರೀಮ್ ಏನಿರಬೇಕದು ನನ್ನ ಗುರಿ ಏನದ, ನನ್ನ ಗುರಿ ಕಡೆನೇ ಲಕ್ಷ್ಯ ಇರಬೇಕು. ನನ್ನ ಗುರಿ ಬಿಟ್ಟು ಬೇರೆ ಕಡೆ ಹೋಗಲೇಬಾರ್ದು. ಅದಕ್ಕಾಗಿ ಮೊದಲು ಗುರಿಯನ್ನು ಮಾಡ್ಕೋಬೇಕು. ನಾವು ಏನು ಸಾಧಿಸಬೇಕಾಗಿದೆ ಆ ಗುರಿಯನ್ನು ಮಾಡಬೇಕು. ಆ ಗುರಿಗಾಗಿ ನಿರಂತರ ಪ್ರಯತ್ನ ಮಾಡ್ತಿರ್ಬೇಕು, ನಿರಂತರ ಪ್ರಯತ್ನ ಮಾಡ್ತಿರ್ಬೇಕು, ನಿರಂತರ ಪ್ರಯತ್ನ ಮಾಡ್ತಿರ್ಬೇಕು. ಒಂದಿನ ಬಿಟ್ಟರು ತಪ್ಪಾಯಿತು. ನಿರಂತರ ಪ್ರಯತ್ನ, ಡಿಟರ್ಮಿನೇಷನ್ ಆ್ಯಂಡ್ ಪರ್ಸಿವಿಯರೆನ್ಸ್ ಅಂತ ಹೇಳ್ತೀವಿ. ಪರ್ಸಿವಿಯರೆನ್ಸ್ ಅಂದರೆ ನಿರಂತರ ಪ್ರಯತ್ನ ಮಾಡ್ತಿರ್ಬೇಕು. ನಮ್ಮ ಹುಡುಗರು ಹೆಂಗೆ ಗೊತ್ತ ನೋಡ್ರಿ, ಸೈನ್ಸ್ ಮಾಸ್ಟರ್ ಎಕ್ಸಾಂಪಲ್ ಕೊಟ್ಟಿದ್ರು. ಏನು ಕೊಟ್ಟಿದ್ರು, ಒಂದು ಒಲೆಯ ಮೇಲೆ ನೀರಿನ ಡಬ್ಬ ಇಟ್ಟು, ಅಥವಾ ಏನು ಬಕೆಟ್ ಅಂತೀರಾ, ಒಂದು ಡಬ್ಬ ಇಟ್ಟು ಅದನ್ನು ಕೆಳಗಡೆ ಬೆಂಕಿಯನ್ನು ಕಾಯಿಸಿಬಿಟ್ರೆ, ಕಡ್ಡಿ ಗೀರು ಹಚ್ಚಿಬಿಟ್ರೆ ನೀರು ಕಾಯ್ತೈತಿ ಅಂತ ಒಂದು ಸೂತ್ರ ಹೇಳ್ಕೊಟ್ಟಿದ್ರು. ನಾನು ಈಗ ಹೇಳ್ಕೊಡ್ತೀನಿ ಹಿಂಗೆ. ನಮ್ಮ ಹುಡುಗರು ಹೋದರು, ಒಂದು ಒಲೆ ಇಟ್ಟರು, ಒಲೆ ಮೇಲೆ ಒಂದು ಬೋಗಣಿ ಇಟ್ಟರು, ನೀರು ಹಾಕಿದ್ರು, ಕಡ್ಡಿಗಿಟ್ರು, ಹಿಂಗೆ ಕೊರೆದು ಹಿಂಗಿಟ್ರು, ಹಿಂಗೆ ಕೊರೆದು ಹಿಂಗಿಟ್ರು. ಕಡ್ಡಿ ಹತ್ತಿಲ್ಲ, ಕಡ್ಡಿ ಗೀಚಿದ್ರಿ, ಕಡ್ಡಿ ಗೀಚಿದ್ರಿ ನೀರು ಕಾದ್ಬಿಡ್ತೇನ? ಕಡ್ಡಿ ಗೀಚಿದ್ರೆ ನೀರು ಕಾದ್ಬಿಡ್ತೀರನ? ಹಿಂಗೆ ಕಡ್ಡಿ ಗೀಚೋದಂತ, ಹಿಂಗೆ ಅಳ್ಳಾಡ್ಸೋದಂತ, ನೀರು ಕಾದವನ್ ಅಂತ, ಹಿಂಗೆ ಹಚ್ಚೋದಂತ, ನೀರು ಕಾದವನ್ ನೋಡೋದಂತ. ಕಾಯ್ದೈತೆ ನೀರು. ಏನಾಗಬೇಕದ, ಆ ಜ್ವಾಲೆ, ಆ ಬೆಂಕಿ ನಿರಂತರವಾಗಿ ಉರಿಬೇಕು. ನಿರಂತರವಾಗಿ ಉರಿದಾಗ ಮಾತ್ರ ಬದಲಾವಣೆ ಸಾಧ್ಯ. ಸುಮ್ಮನೆ ಈಗ ಮೋಟಿವೇಶನ್ ಆಗಿ ಒಂದು ಮಾತು ಕೇಳಿಬಿಟ್ಟು ನಾನು ಇವತ್ತು ಓದಿಬಿಡ್ತಂದ್ರೆ ಆಗೋದಿಲ್ಲ. ಅರ್ಥ ಆಯ್ತು ಹೇಳ್ತಾರದು. ಹಾಗಾಗಿ ನಿರಂತರತೆ ಭಾಳ ಇಂಪಾರ್ಟೆಂಟು. ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡೋದನ್ನ ಕಲ್ಕೋಬೇಕು. ಇನ್ನೊಂದು, ನಮ್ಮಲ್ಲಿ ವಿದ್ಯಾರ್ಥಿಗಳು ಒಂದು ದೊಡ್ಡ ಸಮಸ್ಯೆ ಅಂದರೆ ಈ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಇದೆಯಲ್ಲ, ಅದು ಭಾಳ ಕೆಟ್ಟದು. ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅಂದರೆ ಈ ನಮ್ಮ ಶಾಲೆಗೆ ಇರ್ತೀವಿ, ಬೇರೆ ಬೇಡ, ದೂರ ಬೇಡ, ನಮ್ಮ ಶಾಲೆಗೆ ಇರ್ತೀವಿ. ಒಂದು 4 ಕೊಟ್ಟರು ಚೆನ್ನಾಗಿ ಓದ್ತಿರ್ತಾವೆ, 4 ಕೊಟ್ಟರು ಮೀಡಿಯಮ್ ಓದ್ತಿರ್ತಾವೆ. ಏನಕ್ಕೆ ಯಾರು ನಮ್ಗೆ ಯಾಕೆ ಬೇಕು ಬಿಡ್ರಿ, ಅವ್ರು ಓದ್ತಾರೆ. ನಾವೇನು ದಡ್ರು, ಅವ್ರು ಶಾಣ್ಯರು. ನಾವೇನು ದಡ್ರು, ನಮಗೇನು ಬರೋಲ್ಲ, ಎಲ್ಲ ಅವರಿಗೆ. ಯಾಕೆ ಅಂದ್ಕೊಂಡ್ರಿ? ಹೇಗೆ ಅನ್ಕೋಬೇಕು ನಾವು? ಇಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಭಗವಂತ ಈ ಭೂಮಿ ಕಳಿಸ್ಬೇಕಾದ್ರೆ ಒಂದು ಶಕ್ತಿಯನ್ನು ತುಂಬಿ ಕಳಿಸ್ಯಾನ. ಪ್ರತಿಯೊಬ್ಬರಲ್ಲಿ ಒಂದು ಪೊಟೆನ್ಷಿಯಲ್ ಇದೆ. ಆ ಪೊಟೆನ್ಷಿಯಲ್ ನಾವು ಮಾಡ್ಕೋದ್ರಲ್ಲಿ ಯೂಸ್ ಮಾಡ್ಕೋಬೇಕಾಗಿದೆ. ಆ ಪೊಟೆನ್ಷಿಯಲ್ ಯೂಸ್ ಮಾಡಲಾರ್ದು ನಮಗೆ ಅವರಿಗೆ ಬಿಟ್ಬಿಟ್ಟು ಅವರೇ ಹೋಗಲಿ ಅಂದ್ರೆ ಹೆಂಗಾಗ್ತೈತೆ? ಆಗೋದಿಲ್ಲ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಈ ಪ್ರಪಂಚದ ಜನಸಂಖ್ಯೆ 700 ಕೋಟಿ ಐತಿ. ಎಷ್ಟಿದೆ ಗೊತ್ತಾ? 700 ಕೋಟಿ ಆಯ್ತಾ? ಆ 700 ಕೋಟಿಯಲ್ಲಿ ನಾನು ಒಬ್ಬ, ಹೌದಲ್ಲ? ಆ 700 ಕೋಟಿಯಲ್ಲಿ ನೀವು ಒಬ್ಬರು.
ಆ 7 ಕೋಟಿಲಿ ನೀವು ಒಬ್ಬರು. ಸೈನ್ಸ್ ಏನು ಹೇಳ್ತಂದ್ರೆ ಒಬ್ಬರಂಗ 7 ಜನ ಇರ್ತಾರಂತ. ಸೈನ್ಸ್ ಏನು ಹೇಳ್ತಾ ಒಬ್ಬರಂಗ 7 ಜನ ಇರ್ತಾರಂತ ಅಲ್ವಾ? 700 ಕೋಟಿಗೆ 7 ಮಂದಿ ಆದ್ರೆ 1 ಕೋಟಿಗೆ ಎಷ್ಟು ಮಂದಿ ಆದ್ರೆ? 700 ಕೋಟಿಗೆ 7 ಮಂದಿ ಅದಾರ ಅಂತ. 1 ಕೋಟಿಗೆ ಎಷ್ಟು ಮಂದಿ ಆದ್ರೆ? 1 ಕೋಟಿಗೆ ಒಬ್ಬ ನಾನು, ಕೋಟಿಗೊಬ್ಬ ನಾನು, ಸ್ಪೆಷಲ್ ಮನುಷ್ಯ ನಾನು. ಅರ್ಥ ಆಯ್ತಾ? ನನ್ನಂಗ ಕಣ್ಣು ಮತ್ತೊಬ್ಬರಿಗಿಲ್ಲ, ನನ್ನಂಗ ಕೈಗಳು ಮತ್ತೊಬ್ಬರಿಗಿಲ್ಲ, ನನ್ನಂಗ ಕಾಲುಗಳು ಮತ್ತೊಬ್ಬರಿಗಿಲ್ಲ, ನನ್ನಂಗ ಮೆದುಳು ಮತ್ತೊಬ್ಬರಿಗಿಲ್ಲ, ನನ್ನಂಥ ಬುದ್ಧಿವಂತಿಕೆ ಮತ್ತೊಬ್ಬರಿಗಿಲ್ಲ, ನನಗಿರ್ತಕ್ಕಂಥ ಕೌಶಲ್ಯ ಮತ್ತೊಬ್ಬನಿಗಿಲ್ಲ, ನನ್ನಂಗೆ ಮಾತಾಡೋದು ಮತ್ತೊಬ್ಬರಿಗೆ ಬರಲಿಕ್ಕಿಲ್ಲ, ನನಗಿರ್ತಕ್ಕಂಥ ಶಕ್ತಿ ಮತ್ತೊಬ್ಬನಿಗಿಲ್ಲ. ಹಾಗಾಗಿ ಕೋಟಿಯಲ್ಲಿ ನಾನು ಒಬ್ಬ ಸ್ಪೆಷಲ್. ಮತ್ತು ನಾನು ಯಾಕೆ ಇನ್ನೊಬ್ಬರು ನೋಡಿ ನಾನು ಸಣ್ಣವ ಅನ್ಕೋಬೇಕು? ನಾವ್ಯಾಕೆ ಸಣ್ಣವ್ರು ಅನ್ಕೋಬೇಕು? ನನ್ನಂಗೆ ಆಡೋಕೆ ನಿಮಗೆ ಬರದೇ ಇರಬಹುದು, ನನ್ನಂಗೆ ಚಿತ್ರಕಲೆ ನಿಮಗೆ ಬರದೇ ಇರಬಹುದು. ಹಾಗಾಗಿ ನಾನು ನಿಮ್ಮನ್ನು ಕಂಪೇರ್ ಮಾಡಲೇಬಾರ್ದು. ವಿ ಶುಡ್ ನಾಟ್ ಕಂಪೇರ್ ವಿತ್ ಅದರ್ಸ್ ಆರ್ ವಿ ಶುಡ್ ನಾಟ್ ಕಂಪೇರ್ ವಿತ್ ಅಮಂಗ್ ದ ಸ್ಟೂಡೆಂಟ್ಸ್. ಯಾರ ಜೊತೆ ನಾವು ಕಂಪೇರ್ ಮಾಡ್ಕೋಬಾರ್ದು. ಏನು ಮಾಡಬೇಕು? ನಾವು ಅವ್ರಿಗಿಂತ ಕಡಿಮೆ, ನಾವು ಅವ್ರಿಗಿಂತ ಹೆಚ್ಚು ಅಂತಕ್ಕಂಥ ಭಾವನೆ ಬರಬಾರ್ದು. ಸ್ಪೆಷಲ್ ಆಗಿ ನಾನು ಐ ಆಮ್ ಎ ಸ್ಪೆಷಲ್ ಪರ್ಸನ್ ಇನ್ ದ ವರ್ಲ್ಡ್. ನನ್ನಂಗೆ ಯಾರೂ ಇಲ್ಲ. ನನ್ನಂಗೆ ಯಾರೂ ಇಲ್ಲ ಅಂದರೆ ಐ ಆಮ್ ಸ್ಪೆಷಲ್ ಅಂತ ಅಲ್ಲ ನಾನು. ನನ್ನಂಗೆ ಯಾರೂ ಇಲ್ಲ ಅಂದರೆ ಐ ಆಮ್ ಸ್ಪೆಷಲ್ ಅಂತ ಈ ಸೃಷ್ಟಿಯೊಳಗೆ. ಹಾಗಾಗಿ ನಾವ್ಯಾಕೆ ಇನ್ನೊಬ್ಬರ ಬಗ್ಗೆ ನಾವು ಕಡಿಮೆ ಅಂತ ಅನ್ಕೋಬೇಕು? ಅವ್ರಿಗೆ ಶಾಣ್ಯರಿ ಯಾರನ್ನು ಬರ್ಕೊಟ್ರನ್? ಲೇಬಲ್ ಹಚ್ಚಾರನ್? ಊಟವದ್ನೇ ಅಣಿಗೆ ಪಟ್ಟಿ ಮಾಡ್ಕೊಂಬಂದ್ರನ್? ಈಕೆ ಶಾಣ್ಯಕ್ಕೆ ಅಂತ ಬರ್ಕಳಿಸ್ಯಾರನ್ ಯಾರನ್ನ? ಇಲ್ಲಲ್ಲ. ಹೆಂಗೆ ಶಾಣ್ಯರಾಗ್ಯಾರ ಅವರು? ಸ್ವಲ್ಪ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದಾರ, ಅದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡಾರ, ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾರ. ಹಾಗಾಗಿ ಅವ್ರ ವಿಷಯ ಗೊತ್ತದ. ನಾನು ಸಹ ವಿಷಯವನ್ನು ಇಂಟ್ರೆಸ್ಟ್ ತಗೊಂಡ್ರೆ, ನಾನು ಆ ಪಾಠವನ್ನು ಓದಿದರೆ, ನಾನು ಆ ಪಾಠವನ್ನು ಬರೆದ್ರೆ, ನಾನು ಆ ಪಾಠವನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಾನು ಅವ್ರಂಗೆ ಹಾಕಿನಲ್ಲ. ಅವ್ರಂಗೇನು ಅವ್ರಿಗೆ ಒಂದು ಕೈ ಹೆಚ್ಚಾಗ್ಬೋದಲ್ವಾ? ಅವ್ರಿಗಿಂತ ಒಂದು ಕೈ ಹೆಚ್ಚಾಗ್ಬೋದಲ್ವಾ? ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂದರೆ ರೊಟ್ಟಿ ಮಾಡೋಕ್ಕೆ ಬರೋದೇ ಇಲ್ಲ. ನಾನು ಒಂದು ಕೈ ನೋಡಿದ್ರೆ ರೊಟ್ಟಿ ಮಾಡೋದನ್ನು ಕಲ್ಕೊಂತ ಹೋದರೆ 1 ದಿನ ಅರಿಬೋದು, 2 ದಿನ ತುಂಡಾಗ್ಬೋದು, 3 ದಿನ ಬೇಸಕ್ಕೆ ಬರ್ದಿರ್ಬೋದು, 4ನೇ ದಿನ ಡೆಫಿನೆಟ್ಲಿ ಶಿ ವಿಲ್ ಮೇಕ್ ಎ ರೋಟಿ. ಖಂಡಿತವಾಗಿ ರೊಟ್ಟಿ ಮಾಡೇ ಮಾಡ್ತಾಳ. ಯಾವಾಗ? ನಾವು ಅದರಲ್ಲಿ ಮನಸ್ಸನ್ನು ತೊಡಗಿಸಿದಾಗ. ಅದಕ್ಕೆ ಅಲೆಕ್ಸಾಂಡರ್ ಹೆಂಗೆ ಗೆದ್ದಂದ್ರೆ ಇಡೀ ಜಗತ್ತನ್ನು ಗೆಲ್ಲಬೇಕು ಅಂತ ಅವನು ಅಂದ್ಕೊಂಡಿದ್ದ, ಗೆದ್ದ. ನಾವು ಅನ್ಕೊಂಡಿಲ್ಲ, ಅನ್ಕೋಬೇಕು. ಏನು ಮಾಡ್ಬೇಕು ನಾವು ಇವತ್ತಿಂದ? ಅನ್ಕೋಬೇಕು. ಈ ಸಲ ಪ್ರಿಪರೇಟರಿ ಎಕ್ಸಾಮ್ ಇವ್ರು ಟಾಪರ್ ಅದರ, ಬರೀ ಇವ್ರು ಟಾಪರ್ ಯಾಕ? ನಾನೇನು ಕಡಿಮೆ ನೀ ಶಾಲೆಗ? ನನಗೆ ಬುದ್ಧಿ ಕೊಟ್ಟಿಲ್ಲ ದೇವರು, ಓದಕ್ಕೆ 2 ಕಣ್ಣು ಕೊಟ್ಟಿಲ್ಲ ಏನು? ಅಕ್ಷರ ಜ್ಞಾನ ಇಲ್ಲ ನನಗೆ, ಅಷ್ಟು ದೊಡ್ಡ ಏನೇನು? ಯಾಕೆ ನಾನು ಆಗಬಾರ್ದು ಅಂತಕ್ಕಂಥ ಮನಸ್ಥಿತಿ ನಿಮ್ಮದಾಗಬೇಕು. ಯಾವಾಗ ಆ ಮನಸ್ಥಿತಿ ನಿಮ್ಮದಾಗುತ್ತೋ ಆಟೋಮೆಟಿಕ್ಲಿ ವಿಥೌಟ್ ಯುವರ್ ನಾಲೆಜ್, ವಿಥೌಟ್ ಯುವರ್ ನೋಯಿಂಗ್ ಏನಾಗುತ್ತಾ? ಒಂದು ಕಾನ್ಫಿಡೆನ್ಸ್ ಬೀಜ ಹುಟ್ಟುತ್ತೆ, ಒಂದು ಆತ್ಮವಿಶ್ವಾಸದ ಬೀಜ ಹುಟ್ಟುತ್ತೆ. ಐ ಕ್ಯಾನ್ ಬೈ ಹಾರ್ಟ್ ದಿಸ್ ಪೋಯಮ್. ನಾನು ಈ ಪೋಯಮ್ನ ಬೈ ಹಾರ್ಟ್ ಮಾಡಬಲ್ಲೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಬಂದರೆ 2ನೇ ಪಾಠಕ್ಕೆ ಆಟೋಮೆಟಿಕ್ ಹೋಗ್ತೀವಿ. ಕಾನ್ಫಿಡೆನ್ಸ್ ಬಿಲ್ಡ್ಸ್ ಕಾನ್ಫಿಡೆನ್ಸ್ ಅಲ್ವಾ? ಕಾನ್ಫಿಡೆನ್ಸ್ ಹೆಂಗೆ ಬರುತ್ತೆ? ಮೊದಲು ಒಂದು ಸಣ್ಣ ವಸ್ತುವನ್ನು ಗೆಲ್ಲಬೇಕು. ಸಣ್ಣ ವಸ್ತುವನ್ನು ಗೆದ್ದು ಸಂಭ್ರಮಿಸಬೇಕು. ಸಣ್ಣ ವಸ್ತುಗಳನ್ನು ಕಲಿತಾಗ ನಮಗೆ ಖುಷಿ ಕೊಡಬೇಕದು. ಆ ಖುಷಿಯನ್ನು ಸಂಭ್ರಮಿಸಬೇಕು. ಅಂದರೆ ನಾ ಇದನ್ನ ಅಚೀವ್ ಮಾಡಿಬಿಟ್ಟೆ, ಐ ಅಚೀವ್ ದಿಸ್, ನನಗೆ ಗ್ರಾಂಡ್ ಮಾರ್ಕ್ ಯೂನಿವರ್ಸಿಟಿ ಬಂದುಬಿಡ್ತು, ಹಂಗಾರೆ ಮುಂದೆ ಬ್ಲೈಂಡ್ ಪದ್ಯ ಬಾಯ್ಪಟ್ಟು ಮಾಡಿಬಿಡ್ತು ನಾನು. ಆಟೋಮೆಟಿಕ್ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಹಳೆ ಕಾಲದಲ್ಲಿ ದಿನ ಸಾಧನೆ ಘನ ಸಾಧನೆ. ಏನಾಗಬೇಕದು? ದಿನ ಸಾಧನೆ ಘನ ಸಾಧನೆ. ಅಂದರೆ ನಾವು ದಿನನಿತ್ಯ ಸಾಧನೆ ಮಾಡ್ತಾ ಹೋದರೆ ಅದೇನಾಗುತ್ತೆ? ಮುಂದೊಂದು ದಿನ ದೊಡ್ಡದಾಗಿರ್ತಕ್ಕಂಥ ಸಾಧನೆ ಆಗುತ್ತೆ. ಸಾಧನೆ ಅನ್ನೋದು ಒಂದೇ ದಿನ ಮಾಡ್ತಕ್ಕಂಥದ್ದಲ್ಲ. ಸಾಧನೆ ಅಂತಕ್ಕಂಥದ್ದು ಒಂದೇ ದಿನಕ್ಕೆ ಮುಗಿದೋಗಿರ್ತಕ್ಕಂಥ ಕಥೆ ಅಲ್ಲ. ಫುಲ್ ಸ್ಟಾಪ್ ಇಲ್ಲ ಸಾಧನೆಗೆ. ಯು ಶುಡ್ ನಾಟ್ ಪುಟ್ ಎ ಫುಲ್ ಸ್ಟಾಪ್ ಟು ದಿ ಅಚೀವ್ಮೆಂಟ್ ಅಂತಂದರೆ ಇಲ್ಲಿ ಮುಗಿದೋತು, SLC ಮುಗಿದೋತು, ಸ್ಟಾಪ್ ಇಟ್ಟರೆ ಅದು ಫೇಲ್ಯೂರೇ. PUC ಮುಗಿದೋತು, ನಾನು ಅಚೀವ್ಮೆಂಟ್ ಮಾಡಿದೆ, PUC ರ್ಯಾಂಕ್ ತಗೊಂಡೆ, ಇಲ್ಲಿ ಮುಗಿದೋತು, ಫುಲ್ ಸ್ಟಾಪ್, ಅಲ್ಲಿ ಫೇಲ್ಯೂರೇ ಅಲ್ವಾ? ಮುಗಿದಿಲ್ಲ ಜೀವನ. ಅಂಟಿಲ್ ಅವರ್ ಡೆತ್, ಅಂಟಿಲ್ ಅವರ್ ಲಾಸ್ಟ್ ಬ್ರೀತ್. ಪ್ರತಿಯೊಂದು ಕ್ಷಣದಲ್ಲಿ ನಾವು ಸಾಧನೆ ಮಾಡಬೇಕಾಗ್ಯದ, ಪ್ರತಿಯೊಂದು ಕ್ಷಣದಲ್ಲಿ ನಾವು ಮೋಟಿವೇಟ್ ಆಗಬೇಕಾದ, ಪ್ರತಿಯೊಂದು ಕ್ಷಣದಲ್ಲಿ ನಾವು ಆತ್ಮವಿಶ್ವಾಸನ ವೃದ್ಧಿ ಮಾಡಬೇಕಾಗ್ಯದ. ಭಾಳ ಹುಡುಗರು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಕೆಲವೊಂದು ಹುಡುಗರು ಇರ್ತವೆ ಈ 6ನೇ 10ನೇ ಕ್ಲಾಸ್ ಸಂಬಂಧಪಟ್ಟಂಗಿರೋದಾದರೆ 6 ಸಬ್ಜೆಕ್ಟ್ ಓದ್ಬೇಕನ್ಸಾರ,
ಕೆಲವೊಂದು ಹುಡುಗರಿಗೆ ಬರೀ ಇಂಗ್ಲೀಷ್ನಾಗೆ ಇಂಟ್ರೆಸ್ಟ್ ಇರ್ತೈತಿ, ಕೆಲವೊಂದು ಬರೀ ಮ್ಯಾಥ್ಸ್ ಇಂಟ್ರೆಸ್ಟ್ ಇರ್ತಾವ, ಕೆಲವೊಬ್ರು ಸಮಾಜ ಇಂಟ್ರೆಸ್ಟ್ ಇರ್ತಾವ, ಕೆಲವೊಬ್ರು ಕನ್ನಡ ಇಂಟ್ರೆಸ್ಟ್ ಇರ್ತಾವ, ಕೆಲವೊಬ್ರು ಹಿಂದಿ ಇಷ್ಟ ಇರ್ತಾವ. ಇದ್ರಾಗ ಹಿಂದಿ ಟಾಪ್ ಇರ್ತಾರ, ಗಣಿತದಾಗ ಜೀರೋ ಆಗಿಬಿಟ್ಟಿರ್ತಾರೆ. ಕೆಲವೊಂದು ಗಣಿತ ಟಾಪರ್ ಇರ್ತಾವ, ಇಂಗ್ಲೀಷ್ ನಮಗೆ ಸಂಬಂಧಪಟ್ಟಿದ್ದಲ್ಲ ವಿಷಯ ಅಂತಾವ. ಇನ್ನು ಕನ್ನಡದ ಟಾಪ್ ಇರ್ತಾರ, ಸಮಾಜ ನಮ್ಗೆ ಅರ್ಥ ಆಗೋಲ್ದಿರ ಜಾಗ್ರಫಿ ಅಂತ ಇರ್ತಿರ್ತಾರೆ. ಸೊ ಹೀಗಾದಾಗ ಹೀಗಾದ್ರೆ ನಾವು ಸಕ್ಸಸ್ ಮಾಡೋಕ್ಕಾಗತ್ತಾ? ನಾವೇನು ಮಾಡ್ಬೇಕಾಗ್ಯದ? ಆಗ ನೆನಪು ಮಾಡ್ಕೋಬೇಕು, ಒಬ್ಬ ಕ್ರಿಕೆಟ್ ಆಟಗಾರ ನೆನಪು ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಒಬ್ಬ ಕ್ರಿಕೆಟ್ ಆಟಗಾರ ನೆನಪು ಮಾಡ್ಕೋಬೇಕು. ಒಬ್ಬ ಕ್ರಿಕೆಟ್ ಆಟದಲ್ಲಿ 11 ಮಂದಿ ಇರ್ತಾರಲ್ಲ, 11 ಮಂದಿ ಏನು ಮಾಡ್ಬೇಕಪ್ಪ ಅಂದ್ರೆ ಒಬ್ಬೊಬ್ಬರು ಒಂದು ಎಕ್ಸ್ಪರ್ಟ್ಸ್ ಇರ್ತಾರೆ. ಒಬ್ಬರು ಬೌಲರ್ ಇರ್ತಾನ, ಒಬ್ಬರು ಬ್ಯಾಟ್ಸ್ಮನ್ ಇರ್ತಾನ, ಒಬ್ಬರು ಕೀಪರ್ ಇರ್ತಾರ, ಒಬ್ಬರು ಫೀಲ್ಡರ್ ಇರ್ತಾರ, ಒಬ್ಬರು ಅದರಲ್ಲಿ ಒಂದೊಂದರಲ್ಲಿ ಒಂದು ಸ್ಕಿಲ್ ಪಡ್ಕೊಂಡಿರ್ತಾರೆ. ಬ್ಯಾಟ್ಸ್ಮನ್ನು ಆಟ ಆಡೋದ್ನಾಗ ನಾನು ಬ್ಯಾಟಿಂಗ್ ಅಷ್ಟೇ ಮಾಡ್ತೀನಿ, ಫೀಲ್ಡಿಂಗ್ ಮಾಡೋಲ್ಲ, ನಾನು ಫೀಲ್ಡಿಂಗ್ ನಿಂತಿರ್ತನ, ಬಾಲ್ ರಂಗ ಬಿಟ್ಬಿಡ್ತನ, ಅದು ನನ್ನ ಕೆಲಸ ಅಲ್ಲ, ನಾನು ಬರೀ ಬ್ಯಾಟ್ ಮಾಡೋದಷ್ಟ ನನ್ನ ಕೆಲಸ ಅನ್ಕೊಂಡು ನಿಂತರ ಆಟ ಗೆಲ್ಲಕ್ಕೆ ಸಾಧ್ಯ ಐತೇನು? ಒಬ್ಬ ಬೌಲರ್ ನಾನು ಬೌಲಿಂಗ್ ಅಷ್ಟೇ ಮಾಡ್ತೀನಿ, ಕ್ಯಾಚ್ ಬಂದ್ರೆ ಹಿಡಿಯೋಗಲ್ರಿ, ನಾನು ಬ್ಯಾಟಿಂಗ ಮಾಡೋಲ್ಲ, ಬರೀ ನಾನು ಏನು ಮಾಡ್ತೀನ ಬೌಲಿಂಗ್ ಆಟ ಮಾಡ್ತೀನ, ಉಳ್ಕಿದ್ ಮಾಡೋಗಲ್ರಿ ಅಂದ್ರೆ ಕ್ರಿಕೆಟ್ ಗೆಲ್ಲಕ್ಕಾಗತ್ತೇನು? ಮ್ಯಾಚ್ ಗೆಲ್ಲಕ್ಕಾಗತ್ತೇನು? ಏನಾಗಿರ್ಬೇಕಾತ? ಈ ಶುಡ್ ಬಿ ಆಲ್ರೌಂಡರ್. ಏನಾಗಿರ್ಬೇಕಾತ? ಈ ಶುಡ್ ಬಿ ಆಲ್ರೌಂಡರ್. 6 ಸಬ್ಜೆಕ್ಟಲ್ಲಿ ಆಲ್ರೌಂಡ್ ಆಗ್ಬೇಕು ನಾವು. ರ್ಯಾಂಕ್ ಬರಬೇಕಾದ್ರೆ 6 ಸಬ್ಜೆಕ್ಟ್ಗಳನ್ನ ಭಾಳ ಡೀಪಾಗಿ ಓದಬೇಕು ನಾವು. 6 ಸಬ್ಜೆಕ್ಟ್ಗಳಿಗೆ ಪ್ರತಿಯೊಂದು ಪಾಠ ನೆನಪಿರಬೇಕು, ಪ್ರತಿಯೊಂದು ಪಾಠವನ್ನು ಗಮನಿಸಬೇಕು, ಪ್ರತಿಯೊಂದು ಪಾಠವನ್ನು ನಾವು ನಿರಂತರವಾಗಿ ಅಭ್ಯಾಸ ಮಾಡಬೇಕಾದ್ರೆ ಈಗ ಒಂದು ಪ್ರಶ್ನೆ ಉತ್ತರ ಇತ್ತು ಅಂತೇಳಿ, ಇಂಗ್ಲೀಷ್ ಇರ್ಬೋದು, ಗಣಿತ ಇರ್ಬೋದು, ಸಮಾಜ ಇರ್ಬೋದು, ನೀವೇ ಮಾಡಬೇಕಪ್ಪ ಅಂದರೆ ಅದರಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂಥ ಟೀಚರ್ಸನ್ನು ನೀವು ಹೋಗಿ, ಸರ್ ನಾನು ಈ ರೀತಿ ಉತ್ತರ ಬರೆದಿದ್ದೀನಿ, ಈ ಪ್ರಶ್ನೆಗೆ ಈ ರೀತಿ ಉತ್ತರ ಬರೆದಿದ್ದೀನಿ, ನಿಮ್ಮ ಸಮಸ್ಯೆಗಳನ್ನು ಸರ್ ನನಗೆ ಈ ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ, ಈ ಪ್ರಶ್ನೆಗೆ ಉತ್ತರ ಹೇಳ್ಕೊಡ್ರಿ, ಈ ರೀತಿ ಹೇಳೋದ್ರಿಂದ ಏನಾಗುತ್ತಾ ನಿಮ್ಮಲ್ಲಿ ಅವ್ರು ಹೇಳ್ಕೊಟ್ಟಾಗ ಕಾನ್ಫಿಡೆನ್ಸ್ ಮಾಡುತ್ತೆ. ಮತ್ತು ಅವ್ರು ನೀವು ಅಕಸ್ಮಾತ್ ಚೆನ್ನಾಗಿ ಬರೆದಿದ್ರೆ ಅವರು ಬೆಸ್ಟ್, ಶಬಾಷ್, ಗುಡ್, ಫೈನ್, ಎಕ್ಸಲೆಂಟ್, ಮಾರ್ವೆಲಸ್, ವೆಲ್ ಡನ್, ಕೀಪ್ ಇಟ್ ಅಪ್ ಇಷ್ಟು ಅಂದ್ಬಿಟ್ರೆ ಸಾಕು, ಅಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಸಿಗುತ್ತೆ ಅಲ್ವಾ? ಹಾಗಾಗಿ ನೀವು ಎಕ್ಸ್ಪರ್ಟ್ ಜೊತೆಗೆ, ನಿಮ್ಮ ಟೀಚರ್ ಜೊತೆಗೆ, ನಿಮ್ಮ ಪೇರೆಂಟ್ಸ್ ಜೊತೆಗೆ, ನಿಮ್ಮ ಬ್ರದರ್ ಜೊತೆಗೆ ಯಾರು ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಇರ್ತಾರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕಲ್ತಿದ್ದನ್ನು ಅವ್ರಿಗೆ ಹೇಳ್ಕೊಟ್ಟಾಗ ಅವರ ಅಪ್ರಿಷಿಯೇಷನ್ನು ಮತ್ತು ನಿಮ್ಮಲ್ಲಿ ಆಗಿರ್ತಕ್ಕಂಥ ಎರರ್ಸು ಇವೆರಡೂ ಮಿಸ್ಟೇಕನ್ನು ತಿದ್ದುಕೊಂಡು ನಾವು ಅಚೀವ್ಮೆಂಟ್ ಮಾಡೋದಕ್ಕೆ ಮತ್ತು ಕಾನ್ಫಿಡೆನ್ಸ್ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಅದಕ್ಕೆ ಥಿಂಕ್ ಬಿಗ್, ಡ್ರೀಮ್ ಬಿಗ್, ಅಚೀವ್ ಬಿಗ್. ದೊಡ್ಡ ಕನಸು ಕಾಣಬೇಕು, ದೊಡ್ಡದಾಗಿ ಆಲೋಚನೆ ಮಾಡಬೇಕು, ದೊಡ್ಡ ಸಾಧನೆಗಳನ್ನು ಮಾಡ್ತಾ ಹೋಗಬೇಕು. ದೊಡ್ಡ ಸಾಧನೆಗಳು ಸಣ್ಣ ಸಣ್ಣ ಕೆಲಸಗಳಿಂದ ಆಗ್ತವೆ, ಅದು ಪಾಯಿಂಟ್ ಭಾಳ ಇಂಪಾರ್ಟೆಂಟು. ದೊಡ್ಡ ಸಾಧನೆಗಳು ಸಣ್ಣ ಸಣ್ಣ ಸಾಧನೆಗಳಿಂದ ಆಗ್ತವೆ. ನಿಮ್ಮಪ್ಪ ನಿಮ್ಮಮ್ಮನ ವೇದಿಕೆ ಕರೆಸಿ ಸನ್ಮಾನ ಮಾಡಬೇಕಾದ ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ? ಹೀರೋ ಪಾಠದಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಅಪ್ಪ ನಿಮ್ಮಮ್ಮನ ವೇದಿಕೆ ಕರೆಸಿ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ? ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಗಣಿತದ 1ನೇ ಪಾಠದಿಂದ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಗಣಿತದ 1 ಪಾಠ ನಿಮ್ಮನ್ನು ವೇದಿಕೆ ಕೊಡಿಸುತ್ತೆ. ವಿಜ್ಞಾನದ 1 ಪಾಠ ನಿಮ್ಮನ್ನು ತಾಲೂಕು ಲೆವೆಲ್ ಟಾಪರ್ ಮಾಡುತ್ತೆ. ಸಮಾಜದಿಂದ ಸ್ಟಾರ್ಟ್ ಆಗಿದ 1 ಪಾಠ ನಿಮ್ಮನ್ನು ಜಿಲ್ಲಾ ಮಟ್ಟದಲ್ಲಿ ಟಾಪರ್ ಆಗಿ ಮಾಡುತ್ತೆ. ಸೊ ಹಾಗಾಗಿ ಸಣ್ಣ ಸಣ್ಣ ಸಾಧನೆಗಳು ದೊಡ್ಡ ಸಾಧನೆಗಳಾಗಿ ಮಾರ್ಪಡ್ತವೆ. ಹಾಗಾಗಿ ಸಣ್ಣ ಸಣ್ಣ ಸಾಧನೆಗಳನ್ನು ಸಂಭ್ರಮಿಸುತ್ತಾ ದೊಡ್ಡ ಸಾಧನೆಗೆ ಮುನ್ನುಗ್ಗಬೇಕು. ಯಾವಾಗ ನಾವು ಆತ್ಮವಿಶ್ವಾಸದಿಂದ ಮುನ್ನಡಿತೀವೋ ಆವಾಗ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಇವತ್ತು ಅಂದ್ಕೊಳ್ರಿ, ಯಾವತ್ತೂ ಜೀವನದೊಳಗೆ ಎಂಥ ಸಮಸ್ಯೆ ಬಂದಾಗ ಸ್ಮೈಲಿಂದ ಅತ್ಗಂತಲ್ಲ, ಜೀವನದಾಗ 100 ಸಮಸ್ಯೆ ಬರ್ತಾವೆ. ಸಾಧನೆ ಬಂದಾಗ, ಪ್ರಯತ್ನ ಬಂದಾಗ, ಕಷ್ಟ ಬಂದಾಗ ಜಸ್ಟ್ ಸ್ಮೈಲ್, ಫೇಸ್ ವಿತ್ ಎ ಸ್ಮೈಲ್, ನಗುತ್ತಾ ಎದುರಿಸಿ ಆ್ಯಂಡ್ ಅಚೀವ್ ಇಟ್, ಅದನ್ನು ಹೊಡೆದೋಡಿಸಿ. ಲಾಸ್ಟ್ ಮಾತು ಹೇಳ್ತಾ ಇದ್ದೀನಿ, ಒಂದು ಸಲ ನೀವು ಭಯವನ್ನು ಸಾಯಿಸಿಬಿಡಿ. ಈಜಾಗಿ ಬರಲ್ಲ ಅನ್ನೋನು ನೀರಿಗೆ ಬಿದ್ದಾಗ ಹೇಳ್ತಿರ್ತಾನ, ಒಂದು ಸಲ ಈಜು ಕಲ್ತು ಬಿಡ್ರಿ, ಆ ಜೀವನದ ಸಮುದ್ರಕ್ಕೆ ಹೋಗಿದ್ರು ಅವನು ದಾಟ್ಕೊಂಬಂದ್ಬಿಡ್ತಾನೆ. ಒಂದು ಸಲ ನೀವು ಮೋಟರ್ ಸೈಕಲ್ ಬರಲ್ಲ ಅಂದ ಮೋಟರ್ ಸೈಕಲ್ ಕಲ್ತು ಬಿಡ್ರಿ, ಎಂಥ ಟ್ರಾಫಿಕ್ನಾಗ ಹೊಡ್ಕೊಂಡು ಬರ್ತಾನೆ ಅಲ್ವಾ? ಒಂದು ಸಲ ಓದಬೇಕಂತ ನಿರ್ಧಾರ ಮಾಡ್ಕೊಂಬಿಡ್ರಿ, ಓದಿಬಿಡ್ರಿ, ಸಾಕಾಗಷ್ಟು ಓದಿಬಿಡ್ರಿ. ಮುಂದೆ ಯಾರು ಈ ಪ್ರಶ್ನೆ ಮಾಡಿದ್ರು ಆನ್ಸರ್ ಮಾಡೋಕ್ಕೆ ಕೆಪಾಸಿಟಿ ನೀವು ಬರುತ್ತೆ. ಅದಕ್ಕಾಗಿ ಸಾಧಿಸುವ ಛಲ ಹೊಂದಿದ್ದರೆ ಮನುಷ್ಯ ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸಬಲ್ಲ. ಆ ವಿಶ್ವಾಸ ನಮ್ಮಲ್ಲಿರಬೇಕು. ಯಾಕೆ ಬೇಕು ಬಿಡ್ರಿ? ಏನೂ ಉಪಯೋಗ ಇಲ್ರಿ. ಯಾಕೆ ಬೇಕು ಬಿಡ್ರಿ? ನಮಗೆ ಏನೂ ಆಗೋದಿಲ್ರಿ. ಅರ್ಥ ಆಯ್ತಾ? ಹಾಗಾಗಿ ಒಂದು ಸ್ಪಷ್ಟ ಗುರಿ ಇರಲಿ,
ಆ ಸ್ಪಷ್ಟ ಗುರಿ ಇರಲಿ, ಅದಕ್ಕೆ ನಿರಂತರ ಪ್ರಯತ್ನವಿರಲಿ. ಸದಾ ಗುರಿ ನಮ್ಮನ್ನಲ್ಲಿ ಕಾಣ್ತಿರಬೇಕು. ನಮ್ಮ ಕನಸು ಅದಾಗಿರಬೇಕು, ನಮ್ಮ ಕನಸು ಅದಾಗಿರಬೇಕು, ನಮ್ಮ ಕನಸು ಅದಾಗಿರಬೇಕು. ನಮ್ಮ ಕನಸನ್ನು ಈಡೇರಿಸುವುದಕ್ಕಾಗಿ ನಾವು ಸದಾ ಪ್ರಯತ್ನಶೀಲರಾಗಿರಬೇಕು. ಒಂದು ದಿನದ ಪ್ರಯತ್ನ ಏನೂ ಅಲ್ಲ, 2 ದಿನದ ಪ್ರಯತ್ನ ಏನೂ ಅಲ್ಲ. ಪ್ರಯತ್ನ ನಿರಂತರವಾಗಿರಬೇಕು. ನಿರಂತರ ಪ್ರಯತ್ನ, ಸ್ಪಷ್ಟವಾದ ಗುರಿ, ಸಾಧಿಸುವ ಛಲ ನಿಮ್ಮಲ್ಲಿದ್ದರೆ ವಿಶ್ವಾಸ ತನ್ನಿಂದ ತಾನೇ ಬರುತ್ತದೆ. ಆತ್ಮವಿಶ್ವಾಸ ನಿಮ್ಮಿಂದ ನಿಮ್ಮೊಳಗೇ ಬರ್ತದ. ನಾವ್ಯಾರೂ ಕೊಡೋದಲ್ಲ. ಯಾವ ಟೀಚರ್ ಹತ್ರ ಇಲ್ಲ, ಯಾವ ಅಪ್ಪನ ಹತ್ರ ಇಲ್ಲ, ಯಾವ ಶ್ರೀಮಂತನ ಹತ್ರ ಇಲ್ಲ. ಆತ್ಮವಿಶ್ವಾಸ ನಿಮ್ಮಲ್ಲದ, ನೀವು ಅದನ್ನು ಸಾಧಿಸಬೇಕು. ಅದಕ್ಕೆ ಮನಸ್ಸನ್ನು ಹೇಳ್ಕೊಳ್ರಿ, ಐ ಕ್ಯಾನ್ ಅನ್ಬೇಕು ಯಾವತ್ತು. ಐ ಕಾಂಟ್ ಅನ್ಬೇಡ್ರಿ. ಐ ಕ್ಯಾನ್ ಯಾವತ್ತು ಚಾಲೆಂಜ್. ಐ ಕ್ಯಾನ್ ಅನ್ಬೇಕು. ಐ ಕಾಂಟ್ ಸರ್ ಅಂತ ಶಬ್ದ ಬರಬಾರ್ದು. ಓಕೆ, ಯಾವತ್ತು ನೀವು ಐ ಕ್ಯಾನ್ ಅಂತಿರೋ ಅವತ್ತು ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡಿರ್ತದೆ. ಯಾವತ್ತು ನಿಮ್ಮಲ್ಲಿ ಐ ಕಾಂಟ್ ಅಂತಿರೋ ಅವತ್ತು ಆತ್ಮವಿಶ್ವಾಸವನ್ನು ನೀವು ಚಾಕ ತಗೊಂಡು ಕಚ್ಚ 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 ಚುಚ್ಚಿರ್ತೀರಿ. ನಿಮ್ಮ ಆತ್ಮವಿಶ್ವಾಸ ನನ್ನಲ್ಲ. ನಿಮ್ಮ ಆತ್ಮವಿಶ್ವಾಸನ ನೀವು ಕೊಲ್ಲಬಾರ್ದು ಅಲ್ವಾ? ಯಾವಾಗ ಕೊಲ್ತೀರಿ ನೀವು? ಐ ಕಾಂಟ್ ಅಂದರೆ ಕೊಲ್ಲಂಗೆ ಆಗ್ತೈತಿ. ಐ ಕ್ಯಾನ್ ಅಂದ್ರೆ ನೀವು ಸಾಧನೆ ಮಾಡ್ತೀರಿ. ಹಾಗಾಗಿ ನನಗೆ ನಂಬಿಕೆ ಇದೆ, ನಿಮ್ಮಲ್ಲಿ ಆತ್ಮವಿಶ್ವಾಸವಿದೆ. ಆತ್ಮವಿಶ್ವಾಸನ ವೃದ್ಧಿ ಮಾಡ್ಕೊಳ್ತೀರಿ. ಅದು ನಿರಂತರವಾಗಿ ಬೆಳೀತದೆ. ಒಂದು ದಿನಕ್ಕೆ ಬೆಳೆಯಲ್ಲ, ದಿನನಿತ್ಯ 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 ಹೆಮ್ಮರವಾಗಿ ಬೆಳೀತದ. ಒಂದು ದಿನ ಅದು ಇಡೀ ಪ್ರಪಂಚಕ್ಕೆ, ಇಡೀ ಜಗತ್ತಿಗೆ ನೆರಳನ್ನು, ತಂಪನ್ನು, ಫಲವನ್ನು ಕೊಡ್ತದ. ಹಾಗಾಗಿ ಆತ್ಮವಿಶ್ವಾಸದಿಂದ ಓದಿ, ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೀರಿ.